ಇಂಪಾರ್ಟೆಂಟ್. ಸೊ ಅದೇ ರೀತಿ ಟೈಮಿಂಗ್ಸು ತುಂಬಾ ಇಂಪಾರ್ಟೆಂಟ್. ಸ್ವಾಮಿ ವಿವೇಕಾನಂದರು ನಮಗೆ ತುಂಬಾ ಜ್ಞಾನ ಕೊಟ್ಟು ಹೋಗಿದ್ದಾರೆ. ಸೊ ಅದಕ್ಕೆ ನಾನು ನಿಮ್ಗೆ ಒಂದು ಸ್ವಲ್ಪ ಇವತ್ತು ಆಕ್ಟಿವಿಟಿ ಮಾಡಿ ತೋರಿಸ್ತೀನಿ. ಸೊ ನಿಮ್ಮ ಕೈ ಸೀದಾ ಮೇಲೆ ಹಿಂಗೆ ಅರ್ಥ ಒನ್ ಆದ್ಮೇಲೆ ಮೇಲೆ, ಟೂ ಆದ್ಮೇಲೆ ಕೆಳಗೆ. ಸ್ಟಾರ್ಟ್. 1 2 1 2 1 2. ಯಾವ ರೀತಿ ರೂಲ್ಸ್ ಹೇಳಿದೀನಿ ಆ ರೀತಿನೇ ಕೈ ಮೇಲೆ ಬರಬೇಕು, ಮನಸ್ಸಿಗೆ ಬಂದಂಗಲ್ಲ. 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2. ಯಾಕೆ ಏನು ಸರಿಯಾಗಿ ಮೇಲೆ ಹೋಗ್ತಾ ಇಲ್ಲ, ಕೆಳಗೆ ಬರ್ತಿಲ್ಲ ಕೈ? 1 2 1 2 1 2 1 2 1 2 1 2 1 2 1. ಎಲ್ಲಿ 1 ಅಂದ್ರೆ ಮೇಲಿಲ್ಲ, 2 ಅಂದ್ರೆ ಕೆಳಗಿಲ್ಲ. ಕೇಳಿಸ್ಕೊತಾ ಇಲ್ವಾ? ಇದೇ ಏಕಾಗ್ರತೆ. ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳೋದೇ ಏಕಾಗ್ರತೆ. ನೀವು ಕೇಳಿಸ್ಕೊಂಡಿಲ್ಲ ಹೇಗೆ? 1 2 1 2 1 2 1 2 1 2 1 2. ಸಾಕು. ಇದು ಎಕ್ಸರ್ಸೈಸ್ ಅಲ್ಲ ಮಕ್ಕಳ. ಇದು ಏನಂದ್ರೆ ನೀವು ಓದೋದು ಯಾವ ರೀತಿ ಅಂತ ನಾನು ಹೇಳ್ತಾ ಇದ್ದೆ. ನೀವು ಓದೋದು ಹೆಂಗ್ ಗೊತ್ತಾ? 1 2 3 1 2 1 2 1 2 1 2 ಅಂದೆ ಅಲ್ಲ, ಈ ರೀತಿ ನೀವು ಓದೋದು. ಅಂದ್ರೆ ಎಕ್ಸಾಮ್ ಇದೆ ನಾಳೆ ಅಂದ್ರೆ ಇವತ್ತು ಬುಕ್ ತೆಗೆದು ಎಲ್ಲ ಓದಕ್ ಸ್ಟಾರ್ಟ್ ಮಾಡ್ಬಿಡ್ತೀರ. ಅರ್ಥ ಆಯ್ತಾ? ಸೊ 1 2 1 2 ನಿಧಾನ ಕೇಳಿಯಲ್ಲ. ಈ ಮೆಥಡ್ ನೀವು ಮಾಡಿದ್ರೆ ನೀವು ಎಕ್ಸಾಮ್ ನಲ್ಲಿ ನಿಜವಾಗ್ಲೂ ಔಟ್ ಆಫ್ ಔಟ್ ತೆಗಿತೀರಾ. ಸೊ ನಾಳೆ ಕಲ್ ಕರೆಸೋ ಆಜ್ ಕರೆಸೋ ಅಬ್, ಇದರ ಅರ್ಥ ಆಯ್ತಾ? ಸ್ವಾಮಿ ವಿವೇಕಾನಂದ ಅವರು ಎಲ್ಲ ಮಕ್ಕಳಿಗೆ ಏನು ಎಲ್ಲ ಒಂದು ಟಿಪ್ಸ್ ಕೊಟ್ಟಿದ್ದಾರೆ, ಯಾವ ರೀತಿ ಓದ್ಬೇಕು, ಯಾವ ರೀತಿ ನಾವು ಏಕಾಗ್ರತೆಯಿಂದ ಮುಂದೆ ಹೋಗ್ತೀವಿ ಅಂತ. ಸೊ ಅದನ್ನ ನಾವು ಉಪಯೋಗಿಸಿದ್ರೆ ಸಾಕು, ನಾವು ಜೀವನದಲ್ಲಿ ವಿವೇಕಾನಂದ ಸ್ವಾಮಿ ತರ ಹಾಗೆ ಆಗ್ತೀವಿ. ಸೊ ಗುರಿ, ಸಾಧನೆ, ಧೈರ್ಯ, ವಿಶ್ವಾಸ, ಏಕಾಗ್ರತೆ ನಿಮ್ಮಲ್ಲಿ ಇದ್ರೆ ನೀವು ಮುಂದೆ ಹಾಗೆ ಆಗ್ತೀರಾ. ಥ್ಯಾಂಕ್ ಯು ಮಕ್ಕಳು.